ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಪೊಲೀಸ್ ವ್ಯವಸ್ಥೆ ಇರೋದೇ ಜನಸಾಮಾನ್ಯರನ್ನ ರಕ್ಷಣೆ ಮಾಡೋದಕ್ಕೆ. ಆದರೆ ಇತ್ತೀಚೆಗೆ ಬಡವರ ರಕ್ತ ಹೀರುವಂಥ ಭಕ್ಷಕರಾಗಿ ಕೆಲವು ಪೊಲೀಸ್ ಅಧಿಕಾರಿಗಳು ಬದಲಾಗ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳ ಬಳಿ ನಮ್ಮ ಸಮಸ್ಯೆ ಹಂಚಿಕೊಳ್ಳೋದಕ್ಕೆ ಭಯಪಡುವಂಥ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಸ್ನೇಹಿತರೆ, ತಮಿಳುನಾಡಿನ ಸಾತಂಕುಳಂ ಪೊಲೀಸ್ ಠಾಣೆಯಲ್ಲಿ ನಡೆದಂಥ ಜಯರಾಜ್ ಮತ್ತು ಬೆನ್ನಿಕ್ಸ್ ಅವರ ಲಾಕಪ್ ಡೆತ್ ಪ್ರಕರಣದಲ್ಲಿ ಒಟ್ಟು 9 ಪೊಲೀಸರಿಗೆ ಮದುರೈ ಕೋರ್ಟ್ ಇತ್ತೀಚೆಗೆ ವಿಧಿಸಿರ್ತಕ್ಕಂಥ ಗರಿಷ್ಠ ಶಿಕ್ಷೆಯಾದಂಥ ಮರಣದಂಡನೆ. ಇದು ಕೇವಲ ಶಿಕ್ಷೆ ಅಲ್ಲ, ನಮ್ಮ ಕಣ್ಮುಂದೆ ಇರೋ ನರಕದ ದರ್ಶನಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಲ್ತಾ ಇರೋದು. ಕೊಳಿತಾ ಇರತಕ್ಕಂಥ ಪೊಲೀಸ್ ವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ಕೋವಿಡ್-19 ಲಾಕ್ಡೌನ್ ಎಂಬ ಸಂಕಷ್ಟದ ಕಾಲಘಟ್ಟವನ್ನು ಪೊಲೀಸರು ಹೇಗೆ ತಮ್ಮ ದರ್ಪಕ್ಕೆ, ತಮ್ಮ ದಬ್ಬಾಳಿಕೆಗೆ ಬಳಸ್ಕೊಂಡ್ರು ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಒಂದು ಅತ್ಯಂತ ಕರಾಳವಾದಂಥ ಉದಾಹರಣೆ ಅಂತ ಹೇಳ್ಬೋದು. 2020 ಜೂನ್ 19ರಂದು ಕೇವಲ 15 ನಿಮಿಷ ಹೆಚ್ಚು ಹೊತ್ತು ಮೊಬೈಲ್ ಅಂಗಡಿ ತೆರೆದಿದ್ರು ಅನ್ನೋ ಕ್ಷುಲ್ಲಕ ನೆಪವನ್ನು ಒಡ್ಡಿ ಸಾತಂಕುಳಂ ಪೊಲೀಸರು ಅಪ್ಪ ಮಗನನ್ನು ಪೊಲೀಸ್ ಠಾಣೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿಂದ ಅಸಲಿಗೆ ಶುರುವಾಗಿದ್ದು ನಾಗರಿಕ ಸಮಾಜ ಎಂದೆಂದಿಗೂ ಕೂಡ ತಲೆ ತಗ್ಗಿಸುವಂಥ ಅಮಾನವೀಯವಾದಂಥ ಕೃತ್ಯ ಮತ್ತು ಪೊಲೀಸ್ ವ್ಯವಸ್ಥೆಯ ಕ್ರೂರ ಮುಖದ ಇನ್ನೊಂದು ಮಗ್ಗುಲಿನ ದರ್ಶನ ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, 2020ರ ಸಾತಂಕುಳಂ ಪೊಲೀಸ್ ಕಸ್ಟಡಿ ಸಾವು ಪ್ರಕರಣದ ಕುರಿತು ಮದುರೈ ಕೋರ್ಟ್ ನೀಡಿದಂಥ ಐತಿಹಾಸಿಕ ತೀರ್ಪು ಒಬ್ಬ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಕೊಟ್ಟಂಥ ಸಾಕ್ಷ್ಯದಿಂದಾಗಿ ಸಾಧ್ಯವಾಗಿದೆ. ಆ ಮಹಿಳಾ ಕಾನ್ಸ್ಟೇಬಲ್ ತಮ್ಮ ಸಹೋದ್ಯೋಗಿಗಳ ಕುರಿತಾಗಿ ಸಾಕ್ಷ್ಯವನ್ನು ನುಡಿದೇ ಇದ್ದಿದ್ದರೆ ಇಂತಹದ್ದೊಂದು ಐತಿಹಾಸಿಕ ತೀರ್ಪು ಬರ್ತಾ ಇರಲಿಲ್ಲ. ಜೂನ್ 19, 2020ರಂದು ವ್ಯಾಪಾರಿ ಪಿ ಜಯರಾಜ್ ಮತ್ತು ಅವರ ಮಗ ಬೆನ್ನಿಕ್ಸ್ ಅವರ ಸಾವಿನಲ್ಲಿ ಭಾಗಿಯಾಗಿರ್ತಕ್ಕಂಥ 10 ಸಹೋದ್ಯೋಗಿಗಳ ವಿರುದ್ಧ ಸಾಕ್ಷಿ ನುಡಿದಂಥ ಪ್ರಮುಖ ಸಾಕ್ಷಿಗಳಲ್ಲಿ ಕಾನ್ಸ್ಟೇಬಲ್ ಆರ್ ರೇವತಿ ಕೂಡ ಒಬ್ಬರು. ಅವರ ಸಂದರ್ಶನವನ್ನು ನಡೆಸಲಾಗಿದೆ. ಅವರು ಹೇಳ್ತಾ ಹೋಗ್ತಾರೆ, ಅದನ್ನು ವಿವರವಾಗಿ ನಾನು ಕೂಡ ಹೇಳ್ತಾ ಹೋಗ್ತೇನೆ. ನಿಜಕ್ಕೂ ಕೂಡ ಒಂದು ಕರುಣಾಜನಕವಾದಂಥ ಕತೆ. ಈ ರೀತಿಯಾಗಿ ಬೀಭತ್ಸವಾದಂಥ ಕೃತ್ಯವನ್ನು ಕೂಡ ಪೊಲೀಸ್ನವರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಾಗ ಮಾಡ್ತಾರಾ ಅನ್ನೋದನ್ನು ಊಹಿಸಿಕೊಳ್ಳೋದೇ ಪರಮಾಶ್ಚರ್ಯ ಮತ್ತು ಆಘಾತಕಾರಿಯಾದಂಥ ವಿಷಯ. ನೋಡಿ, ರೇವತಿ ಸುಮಾರು 21 ವರ್ಷಗಳಿಂದ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. 6 ವರ್ಷಗಳ ಹಿಂದೆ ನಡೆದಂಥ ಘಟನೆ ಅವತ್ತಿನ ದಿನ ಅವರು ತೂತುಕುಡಿಯ ಸಾತಂಕುಳಂ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ಡ್ಯೂಟಿಯಲ್ಲಿದ್ದರು. ಆ ಸಮಯದಲ್ಲಿ ಅವರಿಗೆ 37 ವರ್ಷ ವಯಸ್ಸು. ನೋಡಿ, ತನಿಖೆ ಪ್ರಾರಂಭವಾದಾಗ ಅವರು ಮುಂದೆ ಬಂದು, ನೋಡಿ, ನನಗೆ 2 ಹೆಣ್ಣು ಮಕ್ಕಳಿದ್ದಾರೆ ಮತ್ತು ಪತಿ ಇದ್ದಾರೆ, ಅವರಿಗೆ ರಕ್ಷಣೆ ನೀಡದೆ ಇದ್ದರೆ ಭಾಳಷ್ಟು ಕಷ್ಟವಾಗಿಬಿಡುತ್ತೆ, ನೀವೇನಾದರೂ ರಕ್ಷಣೆ ಕೊಡ್ತೀರಾ ಅಂದರೆ ನಾನು ಎಲ್ಲವನ್ನೂ ಕೂಡ ಹೇಳಿಬಿಡ್ತೀನಿ ಅನ್ನೋ ಧೈರ್ಯವನ್ನು ಮಾಡ್ತಾರಲ್ಲ. ಅಷ್ಟೊಂದು ಧೈರ್ಯವನ್ನು ಮಾಡಿದ ನಂತರವೂ ಕೂಡ ಅವರಿಗೆ ವಿಪರೀತವಾದಂಥ ಕಿರುಕುಳವನ್ನು ನೀಡಲಾಯಿತು, ವಿಪರೀತವಾದಂಥ ಬೆದರಿಕೆಯನ್ನು ಒಡ್ಡಲಾಯಿತು. ಬಹಳಷ್ಟು ಗಟ್ಟಿ ಧೈರ್ಯವನ್ನು ಮಾಡಿದಂಥ ಹೆಣ್ಣುಮಗಳು ನಿರ್ಭೀತಿಯಿಂದ ಅವರೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ನೋಡಿ, ಅದೇ ಇರೋದು. ಆ ಮದ್ರಾಸ್ ಹೈಕೋರ್ಟ್ ತೀರ್ಪು ನೀಡಿದ ನಂತರದ ಘಟನೆಗಳನ್ನು ಮೆಲುಕು ಹಾಕ್ತಾ ಇದೇ ರೇವತಿಯವರು ಇಂಡಿಯನ್ ಎಕ್ಸ್ಪ್ರೆಸ್ಗೆ ಕೊಟ್ಟಂಥ ಸಂದರ್ಶನದಲ್ಲಿ ಹೇಳ್ತಾ ಹೋಗ್ತಾರೆ. ನೋಡಿ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನು ಕೂಡ ನಂಬಿಯೇ ನಾನು ನಡೆದಂಥ ಎಲ್ಲ ಘಟನೆಯನ್ನು ಕೂಡ ವಿವರವಾಗಿ ಹೇಳಿಬಿಟ್ಟೆ ಅಂತ ಅವ್ರು ಮುಂದುವರೆದು ಹೇಳ್ತಾರೆ. ನೋಡಿ, ಠಾಣೆಯೊಳಗೆ ಇಬ್ಬರನ್ನೂ ಕೂಡ ಅಪ್ಪ ಮಗನ ವಿವಸ್ತ್ರಗೊಳಿಸಿ ಕೈಕಾಲನ್ನು ಕಟ್ಟಿ ಹಾಕಿ ಲಾಠಿಯಿಂದ ಮನ ಬಂದಂತೆ ತಿಳಿಸ್ಬಿಟ್ರಂತೆ. ತಂದೆ ಮಗನ ಗುದದ್ವಾರಕ್ಕೆ ಲಾಠಿಯನ್ನು ತುರ್ಕೋದು ಅಂದರೆ ಏನು? ದೇಹದ ಮೇಲೆ 18ಕ್ಕೂ ಹೆಚ್ಚು ಗಂಭೀರ ಗಾಯಗಳಾಗುವಂತೆ ಚಿತ್ರಹಿಂಸೆಯನ್ನು ಕೊಟ್ಟು ಕೊಂದುಬಿಟ್ರು. ಅದು ಕೇವಲ ಕರ್ತವ್ಯ ಲೋಪ ಮಾತ್ರವಲ್ಲ, ಇದು ನಮ್ಮ ಭಾರತೀಯ ಪೊಲೀಸ್ ವ್ಯವಸ್ಥೆಯಲ್ಲೇ ದಶಕಗಳಿಂದಲೂ ಕೂಡ ಆಳವಾಗಿ ಬೇರೂರಿರ್ತಕ್ಕಂಥ, ವ್ಯವಸ್ಥಿತವಾಗಿ ರೂಢಿಸ್ಕೊಂಡು ಬಂದಿರತಕ್ಕಂಥ ಒಂದು ರೀತಿಯಾದಂಥ ವಸಾಹತುಶಾಹಿ ಕ್ರೌರ್ಯದ ಮನಸ್ಥಿತಿಯ ಸ್ಪಷ್ಟ ದ್ಯೋತಕ ಇದು ಅನ್ನೋ ರೀತಿಯಾಗಿ ಬಹಳಷ್ಟು ಜನರು ಅಭಿಪ್ರಾಯವನ್ನು ಪಡ್ತಾರೆ. ನೋಡಿ, ಸಾಮಾನ್ಯವಾಗಿ ಲಾಕಪ್ ಡೆತ್ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂದರೆ ದೊಡ್ಡ ದೊಡ್ಡ ಅಧಿಕಾರಿಗಳ ಒಂದು ರೀತಿಯಾದಂಥ ಒತ್ತಡ, ಪ್ರೆಸರ್, ರಾಜಕಾರಣಿಗಳು ಎಂಟ್ರಿ ಕೊಡ್ತಾರೆ. ತನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೇ ಸಪೋರ್ಟ್ ಮಾಡೋರು ಕೂಡ ಅನೇಕರು ಇರ್ತಾರೆ. ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲಿ, ತನಿಖೆ ನಡೆಯೋ ಸಂದರ್ಭದಲ್ಲಿ ತಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇದೊಂದು ರೀತಿಯಾದಂಥ ಕಳಂಕವಾಗುತ್ತೆ, ಕಪ್ಪು ಚುಕ್ಕಿ ಆಗಿಬಿಡುತ್ತೆ ಅನ್ನೋ ರೀತಿಯಾಗಿ ಇದರ ವಿರುದ್ಧವಾಗಿ ನಿಲ್ಲಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಸಾತಂಕುಳಂ ಪ್ರಕರಣ ವಿಭಿನ್ನವಾಗಿ ನಿಲ್ಲಕ್ಕೆ ಕಾರಣ ಒಂದು ನಾಗರಿಕ ಸಮಾಜದ ಎಚ್ಚರಿಕೆ, ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದು ಹೈಕೋರ್ಟ್ ಮೇಲ್ವಿಚಾರಣೆಯಲ್ಲೇ ಈ ಪ್ರಕರಣ CBI ಮೆಟ್ಲೇ ಇರುತ್ತೆ. ಕೇವಲ 90 ದಿನಗಳಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ. 105 ಸಾಕ್ಷ್ಯಗಳನ್ನು ತ್ವರಿತವಾಗಿ ವಿಚಾರಣೆ ನಡೆಸಲಾಗುತ್ತೆ. ಅದಾದ ಮೇಲೆ ಐತಿಹಾಸಿಕ ತೀರ್ಪು ಹೊರಗೆ ಬಂದಿರೋದು.
ನೋಡಿ, ರೇವತಿಯವರು ಅವತ್ತಿನ ದಿನ ಏನಾಯಿತು ಅಂದರೆ, ರಾತ್ರಿ 8:50 ಸುಮಾರಿಗೆ ಅವರು ಕೂಡ ಆ ನಿಲ್ದಾಣಕ್ಕೆ ಬರ್ತಾರೆ, ಬಸ್ ಸ್ಟಾಪ್ಗೆ. ಆ ಕ್ಷಣದಲ್ಲಿ ಆ ಒಳಗಿನಿಂದ ಯಾರೋ ಕಿರ್ಚ್ತಾ ಅಳ್ತಾ ಇರೋ ಶಬ್ದ ಕೇಳಿಸುತ್ತೆ. ಅಮ್ಮ, ನೋವುಂಟಾಗ್ತಾ ಇದೆ, ನನ್ನನ್ನು ಹೋಗ್ಲಿಕ್ಕೆ ಬಿಡಿ, ದಯವಿಟ್ಟು ನನ್ನನ್ನು ಹೋಗ್ಲಿಕ್ಕೆ ಬಿಡಿ ಅಂತ. ನಾನು ಮಾಡಿದ ನಿಜವಾಗ್ಲೂ ಕೂಡ ತಪ್ಪು ಮಾಡಿಬಿಟ್ಟೆ ಇಂಥ ಕೋವಿಡ್ ಕಾಲದಲ್ಲಿ ಅಂತ ಕೂಗ್ತಾ ಇದ್ದರಂತೆ. ಇದರ ನಡುವೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬಾಲಕೃಷ್ಣನ್ ಅವರ ಧ್ವನಿ ಲೈಟಾಗಿ ಕೇಳಿಸುತ್ತೆ. ಯಾರಿಗೆ? ಈ ರೇವತಿಯವರಿಗೆ. ನೀವು ಈ ನಿಲ್ದಾಣದೊಳಗೆ ಗದ್ದಲ ಉಂಟು ಮಾಡ್ತಕ್ಕಂಥ ಧೈರ್ಯವನ್ನು ಮಾಡ್ತೀರಾ? ನೀವು ಏನು ದೊಡ್ಡ ವ್ಯಕ್ತಿನಾ ಅಂತ ಹೇಳಿ ಭಾವಿಸ್ಕೊಳ್ತೀರಾ ಅಂತ ಹೇಳಿ ಕೂಗ್ತಾ ಮತ್ತೆ ಹೊಡಿಲಿಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಎಲ್ಲವನ್ನೂ ಕೂಡ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ನಿರ್ಭೀತಿಯಿಂದ ಹೇಳಿದ್ದಾರೆ. ನೋಡಿ, ಅಪರೂಪದಲ್ಲಿ ಅತಿ ಅಪರೂಪದ ಪ್ರಕರಣ ಇದು. ರಕ್ಷಕರೇ ಭಕ್ಷಕರಾಗಿದ್ದಾರೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೆ ಇಂಥ ಘೋರ ಕೃತ್ಯವನ್ನು ಎಸಗಿದವರಿಗೆ ಜೀವಾವಧಿ ಶಿಕ್ಷೆ ನೀಡಿದರೆ ಅದು ನಮ್ಮ ಕಾನೂನಿನ ಬಗ್ಗೆ ಭಯ ಹುಟ್ಟಿಸ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಈ 9 ಅಪರಾಧಿಗಳನ್ನು ಕೂಡ ನೇಣುಗಂಬಕ್ಕೆ ಏರಿಸುವ ಜೊತೆಗೆ ಸಂತ್ರಸ್ತ ಕುಟುಂಬಕ್ಕೆ 1,40,00,000 ರೂಪಾಯಿ ಪರಿಹಾರ ನೀಡುವಂತೆ ಆದೇಶವನ್ನು ಕೂಡ ಕೊಟ್ಟಿರೋದು. ಅಧಿಕಾರದ ಅಮಲು, ಆ ದರ್ಪ, ಆ ಮದ, ಆ ಭ್ರಷ್ಟ ಅಧಿಕಾರಿಗಳನ್ನು ಹೇಗೆ ನಡುಕ ಹುಟ್ಟಿಸುವಂಥ ತೀರ್ಪು ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ನಮ್ಮ ವ್ಯವಸ್ಥೆ ಬದಲಾಗಬೇಕಾದ್ರೆ ಈ ಥರದೊಂದು ತೀರ್ಪು ಬರಲೇಬೇಕಾಗತ್ತೆ. ಈ ಥರದ ತೀರ್ಪು ಬಂದಿರೋದಕ್ಕೆ ನಾವೆಲ್ಲರೂ ಕೂಡ ಇದನ್ನು ವೆಲ್ಕಮ್ ಮಾಡ್ತಾ ಇರೋದು. ಒಟ್ಟಾರೆಯಾಗಿ ಮಹಿಳಾ ಕಾನ್ಸ್ಟೇಬಲ್ ಬಗ್ಗೆ ಎಲ್ಲ ಕಡೆ ವ್ಯಾಪಕವಾದಂಥ ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇರೋದು. ಈ ಬೆನ್ನಿಕ್ಸ್ ಮತ್ತು ಈ ಮುತ್ತುರಾಜ್ ಅವ್ರ ಮೇಲೆ ದಾಳಿ ಆಗ್ತಾ ಇರಬೇಕಾದ್ರೆ ಇದೇ ಮಹಿಳಾ ಕಾನ್ಸ್ಟೇಬಲ್ ಅದೆಲ್ಲವನ್ನು ಕೂಡ ಕಣ್ಣಾರೆ ಕಂಡಿದ್ದಾರೆ. ಅದೆಲ್ಲವನ್ನು ಕೂಡ ಪ್ರತಿಯೊಂದು ಬಾರಿ ಎಲ್ಲೆಲ್ಲಿ CCTV ದೃಶ್ಯ ಇತ್ತು ಎಲ್ಲವನ್ನು ಕೂಡ ವಿವರವಾಗಿ ಹೇಳಿದ್ದಾರೆ. ಜೊತೆಗೆ ನಾನು ಸತ್ಯವನ್ನು ಬಹಿರಂಗಪಡಿಸ್ತಾ ಇದ್ದರೆ ಕೋರ್ಟ್ ಅದನ್ನು ಇನ್ನೊಂದು ರೀತಿಯಾಗಿ ಕಂಡುಕೊಳ್ತಾ ಇತ್ತೋ ಏನೋ ಗೊತ್ತಿಲ್ಲ. ಆದರೆ ನಾನು ಅದನ್ನು ಹೇಳಬೇಕಾಗಿತ್ತು, ಅದನ್ನು ಬಹಿರಂಗಪಡಿಸ್ಬೇಕಾಗಿತ್ತು. ಹಾಗಾಗಿ ಈ 9 ಅಧಿಕಾರಿಗಳಿಗೂ ಕೂಡ ಶಿಕ್ಷೆ ಕೊಡಿಸ್ತಕ್ಕಂಥದ್ದು ನ್ಯಾಯಯುತವಾಗಿದೆ, ನ್ಯಾಯಸಮ್ಮತವಾಗಿದೆ ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ. ನನ್ನ ವೃತ್ತಿ ಜೀವನಕ್ಕೆ ಅಪಾಯ ಇದೆ ಅಂತ ಗೊತ್ತು ನನಗೆ, ಆದರೂ ನಾನು ಸತ್ಯವನ್ನು ಹೇಳ್ತೀನಿ ಅಂತ. ಅದಾದ ಮೇಲೂ ಅವರ ಡ್ಯೂಟಿ ಮೇಲೆ ಭಾಳಷ್ಟು ಪರಿಣಾಮಗಳು ಕೂಡ ಬೀರಿದ್ವು. ಭಾಳ ಜನ ಬೆದರಿಸಿದರು, ಕುಟುಂಬಕ್ಕೂ ಕೂಡ ಬೆದರಿಕೆಯನ್ನು ಒಡ್ಡುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದು ಯಾವುದಕ್ಕೂ ಕೂಡ ಜಗ್ಗದೆ ಈ ರೇವತಿಯವರು ಎಲ್ಲವನ್ನೂ ಕೂಡ ಓಪನ್ನಾಗಿ ಹೇಳ್ತಾ ಹೋಗ್ತಾರೆ. ನಾನು ಈ ರೀತಿಯಾದಿ ನನ್ನ ಜೀವನದಲ್ಲೇ ಕೂಡ ಕಂಡಿರಲಿಲ್ಲ ಈ ಥರದ ಒಂದು ಕೃತ್ಯವನ್ನು, ಈ ರೀತಿಯಾದಂಥ ಕ್ರೌರ್ಯವನ್ನು ನಾನು ಕಂಡಿರಲಿಲ್ಲ ಅಂತ ರೇವತಿಯವರೇ ಭಯಭೀತರಾಗಿ ಕೋರ್ಟ್ ಮುಂದೆ ಒಪ್ಕೊಂಡಿರೋದು. CCTV ದೃಶ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಸಿಬ್ಬಂದಿಯನ್ನೂ ಕೂಡ ರೇವತಿ ಯಾವುದೇ ಭಯವಿಲ್ಲದೆ ಯಾರು ಅಂತ ಹೇಳಿ ಸಾಕ್ಷ್ಯವನ್ನು ನುಡಿಬೇಕಾದ್ರೆ ಎಲ್ಲವನ್ನೂ ಕೂಡ ಕೋರ್ಟ್ ಮುಂದೆ ಜಗಜ್ಜಾಹೀರು ಮಾಡಿರೋದು. ಆಕೆಯ ಸಾಕ್ಷ್ಯದ ಪ್ರಕಾರ ಅಧಿಕಾರಿಗಳು ಸಿಕ್ಕ ವಸ್ತುಗಳಿಂದ ಬಲಿಪಶುಗಳ ಮೇಲೆ, ವಿಕ್ಟಿಮ್ಸ್ಗಳ ಮೇಲೆ ಹಲ್ಲೆ ನಡೆಸಿಬಿಟ್ಟಿದ್ದಾರೆ. ಖಾಸಗಿ ಭಾಗಗಳನ್ನು ತಮ್ಮ ಬೂಟ್ಗಳಿಂದ ತುಳಿದಿದ್ದಾರೆ. ಮದ್ಯಪಾನ ಮಾಡಲಿಕ್ಕೆ ಬ್ರೇಕ್ ಕೊಟ್ಟು ಮತ್ತೆ ಮದ್ಯಪಾನವನ್ನು ಸೇವಿಸಿ ಮತ್ತೆ ಹೊಡೆದಿದ್ದಾರೆ. ನೋಡಿ, ಆ ವ್ಯಕ್ತಿಗಳಿಂದ ವಿಕ್ಟಿಮ್ಸ್ಗಳಿಂದ ರಕ್ತ ಸುರಿತಾ ಇತ್ತಂತೆ. ಸ್ವಲ್ಪ ಸಮಯದ ನಂತರ ಅವ್ರ ಶರ್ಟನ್ನೇ ಕಾಳಚಿ ಮತ್ತು ಅದೇ ಇನ್ಸ್ಪೆಕ್ಟರ್ ಅದೇ ಗಾಯಗೊಂಡ ವ್ಯಕ್ತಿಯಿಂದ ನೆಲದ ಮೇಲೆ ಬಿದ್ದಿರ್ತಕ್ಕಂಥ ರಕ್ತವನ್ನು ಕೂಡ ಸ್ವಚ್ಛ ಮಾಡಲಿಕ್ಕೆ ಹೇಳ್ತಾರೆ. ಅಂದರೆ ಆ ಕ್ರೌರ್ಯತನದ ಪರಮಾವಧಿ ಯಾವ ರೀತಿಯಾಗಿತ್ತು ಅಂತ. ಒಂದು ಕಡೆ ಚಿತ್ರಹಿಂಸೆಯನ್ನು ತಾಳಲಾರದೆ ಇಬ್ಬರು ಪುರುಷರು ಕೂಡ ಹರೆಪಗ್ನಾಹೀನರಾದಾಗ ರೇವತಿ ಜಯರಾಜ್ ಅವ್ರನ್ನ ಏನಾದರೂ ಬೇಕಾ ಅಂತ ಹೇಳಿ ಕೇಳಿದ್ರೆ ಅವ್ರನ್ನ ಇದೇ ರೇವತಿ ಅವ್ರನ್ನ ನೀವೇನು ಕೂಡ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಮುಂದಾಗಬೇಡಿ ಅಂತ ತಳ್ಳಿ ಹಾಕಿಬಿಟ್ರಂತೆ. ಒಂದು ಹಂತದಲ್ಲಿ ಅವ್ರನ್ನ ಬೆತ್ತಲೆಗೊಳಿಸಿ ಕೈಗಳನ್ನು ಕಟ್ಟಾಕಿ ಮತ್ತೆ ಹೊಡಿಲಿಕ್ಕೆ ಮುಂದಾದಾಗ ಇದೇ ರೇವತಿ ಕೋಣೆಯಿಂದ ವಾಪಸ್ ಹೋಗ್ತಾರೆ, ಅದನ್ನು ನೋಡಲಿಕ್ಕಾಗದೆ ಅಂತ. ಸ್ನೇಹಿತರೆ, ಅದಾದ ಮೇಲೆ ಇವ್ರ ಕುಟುಂಬಕ್ಕಾದಂಥ ಬೆದರಿಕೆಗಳ ಬಗ್ಗೆನೂ ನಾನು ಹೇಳಿದೆ ಆರಂಭದಲ್ಲಿ, ಏನೆಲ್ಲ ಬೆದರಿಕೆಗಳನ್ನು ಒಡ್ಲಾಯಿತು ಅಂತ. ಒಟ್ಟಾರೆಯಾಗಿ ಇವರು ನಾನು ಸ್ಟೇಟ್ಮೆಂಟನ್ನು ಕೊಡ್ತೀನಿ, ನಾನು ಸಾಕ್ಷ್ಯವನ್ನು ನುಡಿತೀನಿ ಅಂತ ಹೇಳಿದ ಮೇಲೂ ಕೂಡ ಅದು ಯಾವ ರೀತಿಯಾದಂಥ ಹೆದರಿಕೆಗಳಿತ್ತು ಅಂದರೆ, ಇವರು ಸ್ಟೇಟ್ಮೆಂಟ್ಗಳನ್ನು ದಾಖಲಿಸ್ಕೊಳ್ಬೇಕಾದ್ರೆ ಅದನ್ನು ಖಚಿತಪಡಿಸ್ಕೊಳ್ಳಿಕ್ಕೂ ಕೂಡ ಮ್ಯಾಜಿಸ್ಟ್ರೇಟ್ ಅವರು ಆ ವಿಚಾರಣೆ ನಡೆಸ್ತಾ ಇದ್ದಂಥ ಕೊಠಡಿಯ ಹೊರಗೆ ಒಬ್ಬ ಕಾವಲುಗಾರನೂ ಕೂಡ ನೇಮಿಸಿದ್ರಂತೆ. ಆಗಲೂ ಕೂಡ ಪೊಲೀಸ್ ಸಿಬ್ಬಂದಿ ಠಾಣೆ ಹೊರಗೆ ಜಮಾಯಿಸಿ ಹೇಳಿಕೆಗಳನ್ನು ನೀಡಿ ಕಲಾಪಕ್ಕೆ ಅಡ್ಡಿಪಡಿಸ್ಲಿಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದರಂತೆ. ಬೆದರಿಕೆ ಯಾವ ಮಟ್ಟಿಗೆ ತೀವ್ರವಾಗಿತ್ತು ಅಂದರೆ ರೇವತಿಯವರು ಆರಂಭದಲ್ಲಿ ತನ್ನ ಹೇಳಿಕೆಗೆ ಸಹಿ ಹಾಕಲಿಕ್ಕೂ ಕೂಡ ಇಷ್ಟ ಇರಲಿಲ್ಲಂತೆ. ರಕ್ಷಣೆ ಬಗ್ಗೆ ಪದೇ ಭರವಸೆ ನೀಡಿದ ನಂತರ
ಕೋರ್ಟ್ ಕೂಡ ಮ್ಯಾಜಿಸ್ಟ್ರೇಟ್ ಕೂಡ ಆ ಧೈರ್ಯವನ್ನು ತುಂಬಿದ ನಂತರ ಓಕೆ ಅನ್ನೋ ರೀತಿಯಾಗಿ ಅವರು ಸಹಿಯನ್ನು ಕೂಡ ಹಾಕಿದ್ದಾರೆ. ದೀರ್ಘಕಾಲದ ಮನವೊಲಿಕೆಯ ನಂತರ ರಕ್ಷಣೆಗೆ ಸಂಬಂಧಿಸಿದಂತೆ ತಮ್ಮ ಮಕ್ಕಳಿಗೆ ರಕ್ಷಣೆ ಕೊಡ್ತೀವಿ, ನಮ್ಗೆ ರಕ್ಷಣೆ ಕೊಡ್ತೀವಿ, ನಮ್ಮ ಹಸ್ಬೆಂಡ್ಗೆ ರಕ್ಷಣೆಯನ್ನು ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟ ನಂತರ ಇಡೀ ಠಾಣೆಯ ಆವರಣವನ್ನು ಪೊಲೀಸರು ಸುತ್ತುವರೆದು ರಕ್ಷಣೆ ಕೊಟ್ಟಿರೋದು, ಘಟನೆಗಳನ್ನು ತಮ್ಮ ಮೊಬೈಲ್ಗಳಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದರೆ ಪೊಲೀಸ್ನವರು ನ್ಯಾಯಾಲಯದ ಸಿಬ್ಬಂದಿಗೆ ಬೆದರಿಕೆ ಮತ್ತು ಬೆದರಿಸ್ತಾ ಇರುವುದನ್ನು ಕೂಡ ಅನೇಕರು ಕಣ್ಣಾರೆ ಕಂಡಿದ್ದಾರಂತೆ. ಜೊತೆಗೆ ಆ ನ್ಯಾಯಮೂರ್ತಿ ಭಾರತಿ ದಾಸನವರು ತಮ್ಮ ವರದಿಯಲ್ಲಿ ಅದನ್ನೆಲ್ಲವನ್ನು ಕಂಪ್ಲೀಟಾಗಿ ಡೀಟೇಲ್ಡಾಗಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಮದ್ರಾಸ್ ಹೈಕೋರ್ಟ್ನ ಆದೇಶದ ಮೇರೆಗೆ ಜಿಲ್ಲಾಡಳಿತ ಇದೇ ರೇವತಿಯವರಿಗೆ ರಕ್ಷಣೆ ಕೊಡುತ್ತೆ. ಆಕೆ ಮತ್ತು ಆಕೆ ಪತಿಯ ಸುರಕ್ಷತೆಯನ್ನು ಖಚಿತಪಡಿಸ್ಕೊಳ್ಳಿಕ್ಕೆ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ನು ಕೂಡ ನಿಯೋಜನೆ ಮಾಡುತ್ತೆ. 2020 ವಿಚಾರಣೆಯ ಸಮಯದಲ್ಲಿ ಮದ್ರಾಸ್ ಹೈಕೋರ್ಟ್ನ ವಿಭಾಗೀಯ ಪೀಠವೂ ಕೂಡ ಆಕೆಗೆ ಕರೆ ಮಾಡಿ ವಿಚಾರಣೆಯ ಸಮಯದಲ್ಲಿ ಕೆಲವು ನಿಮಿಷಗಳ ಕಾಲ ದೂರವಾಣಿಯಲ್ಲಿ ಮಾತನಾಡಿ ಸುರಕ್ಷಿತವಾಗಿದೆಯೇನಮ್ಮ ಅಂತ ಹೇಳಿ ಖಚಿತಪಡಿಸ್ಕೊಳ್ಳುತ್ತೆ. ನೋಡಿ, ಈ ಕೇಸ್ನಲ್ಲಿ ಯಾವ್ಯಾವ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಅಂತ. ಒಟ್ಟಾರೆಯಾಗಿ ಇದೇ ಮಹಿಳಾ ಕಾನ್ಸ್ಟೇಬಲ್ ರೇವತಿ ಅವರಿಗೆ ನಾವು ಹ್ಯಾಟ್ಸ್ ಆಫನ್ನು ಹೇಳಲೇಬೇಕು. ಈ ಥರದ ತೀರ್ಪು ಬರೋದಿದೆಯಲ್ಲ, ನಮ್ಮ ಸಮಾಜ ಯಾವ ರೀತಿಯಾದಂಥ ಕೊಳಕು ವ್ಯವಸ್ಥೆಗಳು ನಾವು ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ ಕಣ್ಣಾರೆ ಅಂತ. ಈ ಥರದ ಶಿಕ್ಷೆ ನಮ್ಮೆಲ್ರಿಗೂ ಕೂಡ ನಮ್ಮ ಕಾನೂನಿನ ಮೇಲೆ ಒಂದು ನಂಬಿಕೆ ಬರುತ್ತೆ. ಓಕೆ, ನಾವು ಧೈರ್ಯವಾಗಿ ಸಾಕ್ಷ್ಯವನ್ನು ನುಡಿಬೋದು, ನಮ್ಮ ಕಾನೂನು ನಮಗೆ ರಕ್ಷಣೆ ನೀಡುತ್ತೆ ಅಂತ ಬಹಳಷ್ಟು ಜನರು ಈ ಥರದ ಕೇಸ್ಗಳಾದಾಗ ಧೈರ್ಯವಾಗಿ ಸಾಕ್ಷ್ಯಗಳನ್ನು ನುಡಲಿಕ್ಕೆ ಮುಂದೆ ಬರ್ತಾರೆ. ಇದಿಷ್ಟು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅಪ್ಡೇಟ್ಸ್ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.